ಒಂದ್ಸರಿ ಒಂದು ಊರಲ್ಲಿ ಒಬ್ಬ ಕುರುಡ ಇರ್ತಾನೆ. ಅವನೊಂದಿನ ರಾತ್ರಿ ಲ್ಯಾಂಪ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಆ ಊರಿನವರೇ ಆದ ಒಂದು ಹುಡುಗ ಹುಡುಗಿ ಅದೇ ದಾರಿಲಿ ಇರ್ತಾರೆ. ಅದ್ರಲ್ಲಿ ಹುಡುಗ ನೋಡ್ತಾನೆ, ಹುಡುಗಿಗೆ ಹೇಳ್ತಾನೆ, ನೋಡಿ ಇವ್ನು ನಿಜವಾಗ್ಲೂ ಕುರುಡ ಆಗಿದ್ರೆ ಇವನಿಗೆ ಲ್ಯಾಂಪ್ ಅವಶ್ಯಕತೆ ಏನಿದೆ? ಇವ್ನು ನಾಟಕ ಮಾಡ್ತಾ ಇದ್ದಾನೆ, ಇಷ್ಟು ವರ್ಷ ನಾಟಕ ಮಾಡ್ಕೊಂಡು ಬಂದಿದ್ದಾನೆ, ನಮ್ಮೆಲ್ಲರಿಗೂ ಮೋಸ ಮಾಡಿದ್ದಾನೆ. ಇವನು ಕುರುಡ ಅಲ್ಲ, ಎಲ್ಲ ಕಾಣುತ್ತೆ, ಅದಕ್ಕೆ ಲ್ಯಾಂಪ್ ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ. ತಕ್ಷಣ ಹುಡುಗ ಹುಡುಗಿ ಹೋಗಿ ಊರಿನವ್ರಿಗೆಲ್ಲರಿಗೂ ಹೇಳ್ತಾರೆ, ಅವ್ನು ನಾಟಕ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ದಿವಸ ರಾತ್ರಿ ಅವ್ನು ನಡ್ಕೊಂಡು ಬರೋ ದಾರಿಲಿ ಎಲ್ಲ ನಿಂತಿರ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಕುರುಡ ಲ್ಯಾಂಪ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಆಗ ಹುಡುಗ ಕಿರ್ಚ್ಬಿಟ್ಟು ನಕ್ಕೊಂಡು ಹೇಳ್ತಾನೆ, ನೀನು ಕುರುಡ ಅಂತ ನಾಟಕ ಮಾಡಿದ್ದು ಸಾಕು, ನಮಗೆ ಗೊತ್ತಾಗಿದೆ ನೀನು ಕುರುಡ ಅಲ್ಲ ಅಂತ. ನೀನು ಕುರುಡ ಆಗಿದ್ರೆ ನಿನ್ಗೆ ಲ್ಯಾಂಪ್ ಅವಶ್ಯಕತೆ ಏನಿದೆ, ಈಗಲಾದ್ರೂ ನಿಲ್ಸು ಅಂತ. ಆಗ ಅಲ್ಲೇ ಇದ್ದ ಇನ್ನೊಬ್ರು ವಯಸ್ಸಾದವರು ಕನ್ಫ್ಯೂಸ್ ಆಗಿ ಬಂದು ಕೇಳ್ತಾರೆ, ಅಲ್ಲ ಯಜಮಾನ್ರೆ, ನೀವು ನಿಜವಾಗ್ಲೂ ಕುರುಡರೇ ಆಗಿದ್ರೆ ನೀವ್ಯಾಕೆ ಲ್ಯಾಂಪ್ ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ. ಆಗ ಆ ಕುರುಡ ಹೇಳ್ತಾನೆ, ನಾನು ಲ್ಯಾಂಪ್ ಇಟ್ಕೊಂಡು ಓಡಾಡ್ತಿರೋದು ನನಗೆ ಜಗತ್ ಕಾಣಲಿ ಅಂತಲ್ಲ, ಎಲ್ಲರಿಗೂ ನಾನು ಕಾಣಲಿ ಅಂತ. ಸೊ ದಟ್ ನಾನು ದಾರಿಲಿ ನಡ್ಕೊಂಡು ಬರ್ತಾ ಇದ್ದಾಗ ಬೇರೆಯವರು ಬಂದು ನನಗೆ ಗುದ್ದಿ ಅವ್ರಿಗೆ ಏಟಾಗದೇ ಇರಲಿ ಅಂತ, ಇಬ್ರಿಗೂ ಕೆಟ್ಟದಾಗಲೇ ಇರಲಿ ಅಂತ. ನಮ್ಮ ಜೀವನದಲ್ಲೂ ಅಷ್ಟೇನೆ, ನಾವು ಬೇರೆಯವ್ರಿಗೋಸ್ಕರ ಮಾಡೋ ಒಳ್ಳೆ ಕಾರ್ಯಗಳು ಯಾವತ್ತೂ ತಿರುಗಿ ನಮಗೆ ಬರುತ್ತೆ, ನಮಗೆ ಒಳ್ಳೇದು ಮಾಡುತ್ತೆ. ಇದನ್ನ ನಂಬಿಕೊಂಡು, ಇದನ್ನ ನೆನೆಸ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ನೀವು ಇದೇ ಥರ ನಡ್ಕೊಳ್ತಾ ಇದ್ದೀರಾ? ನಡ್ಕೊಳ್ತಿಲ್ಲ ಅಂತಂದ್ರೆ ಯೋಚನೆ ಮಾಡಿ.